ನಿನ್ನೆ ಕಾಕತಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ನಂಬರ್ 98/2025 ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಬ್ಬ ಆರೋಪಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬೇರೆ ಧರ್ಮ ಬಗ್ಗೆ ಅವರು ಕೆಟ್ಟ ವರ್ಡ್ಸ್ ಇಂದ ಅವರು ಬರೆದಿದ್ದಾರೆ. ಅದೇ ಸಲುವಾಗಿ ನಾವು ಕಾಕತಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಸುಮಾರು ಕೇಸ್ ನಾವು ತಗೊಂಡು ಮತ್ತೆ ಆಮೇಲೆ ಆರೋಪಿ ನಾವು ಅರೆಸ್ಟ್ ಮಾಡಿದ್ವಿ. ಮತ್ತೆ ಈಗ ಅವರು ಜೆಸಿ ಅಲ್ಲಿದ್ದಾರೆ ಟಿಲ್ ದ 30th of this month. ಹೌದು, ಆಕ್ಚುಲಿ ಅವರು ಆಲ್ರೆಡಿ ದುಬೈ ಹೋಗಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ಆಲ್ರೆಡಿ ಫ್ಲೈಟ್ ಟಿಕೆಟ್ಸ್ ಕೂಡ ಅವರು ಬುಕ್ ಮಾಡಿದ್ರೆ. ಮತ್ತೆ ನಾವು ಅರೆಸ್ಟ್ ಮಾಡಿದಾಗ ಕೂಡ ಅವರು ಬಸ್ ಅಲ್ಲಿ ಇದ್ರಿ ಬ್ಯಾಂಗ್ಳೂರ್ ಬಿಟಕ್ಕೆ. ಆವಾಗ ನಾವು ನಮ್ಮ ಟೀಮ್ ಅಲ್ಲೇ ಹೋಗಿದ್ವಿ ಮತ್ತೆ ಅವ್ರಿಗೆ ಅರೆಸ್ಟ್ ಮಾಡಿದ್ವಿ. ಸೊ ಇದರಲ್ಲಿ ನಾನು ಎಲ್ಲರಿಗೆ ನಾನು ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾನು ಹೇಳಬೇಕು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ರಿಯಲ್ ಲೈಫ್ದಲ್ಲಿ ನಾವು ಈ ಬೇರೆ ಜಾತಿ ಬಗ್ಗೆ, ಬೇರೆ ಧರ್ಮ ಬಗ್ಗೆ, ಬೇರೆ ಜನ ಬಗ್ಗೆ ವಿ ಶುಡ್ ಅವಾಯ್ಡ್ ಆಲ್ ಕೈಂಡ್ ಆಫ್ ಇನ್ಸಲ್ಟ್ಸ್ ಆರ್ ಸ್ಪ್ರೆಡಿಂಗ್ ಹೇಟ್ರೆಡ್ ಅಗೇನ್ಸ್ಟ್ ದೆಮ್. ಯಾಕಂದ್ರೆ ಅದು ಇಲಿಗಲ್ ಇದೆ, ಅದು ಕ್ರಮ ಇದೆ. ಮತ್ತೆ ನೀವು ಈ ತರ ನೀವು ಮಾಡ್ತಾ ಇದ್ರಿ 100% ಖಂಡಿತ ಆಗಿ ನಾನು ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಆಕ್ಷನ್. ಈ ಕೇಸಲ್ಲಿ ಕೂಡ ಅವರು ದುಬೈ ಹೋಗಕ್ಕೆ ರೆಡಿ ಆಗಿದ್ರೆ ಮತ್ತೆ ಆಲ್ರೆಡಿ ಯೂಸ್ ಬಸ್ ಆದ್ರೂ ನಾವು ನಮ್ಮ ಎಫರ್ಟ್ಸ್ ಇಂದ ನಾವು ಅವ್ರಿಗೆ ನಾವು ಪಿಕಪ್ ಮಾಡಿದ್ವಿ and we have arrested him and we have sent him to jail. So this should serve as a warning to everyone. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ವರ್ಡ್ ಸರ್ಕ್ಯುಲೇಟ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಅಂತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಧೈರ್ಯದಿಂದ ಏನೇನ ಬರೀತಾ ಇದ್ದಾರೆ ಮತ್ತೆ ಏನೇನ್ ಮಾತಾಡ್ತಾ ಇದ್ದಾರೆ ಯಾರು ಆಗ್ಬಾರ್ದು. ನಾವು ಜವಾಬ್ದಾರಿಯಿಂದ ನಾವು ಸೋಷಿಯಲ್ ಮೀಡಿಯಾ ನಾವು ಯೂಸ್ ಮಾಡಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಇಟ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಅಸ್, ಇಟ್ ಇಸ್ ವೆರಿ ಗುಡ್ ಫಾರ್ ಎವ್ರಿವನ್. ಆದ್ರೆ ನಾವು ತಪ್ಪಿಂದ ಮತ್ತೆ ಬೇಜವಾಬ್ದಾರಿಯಿಂದ ನಾವು ಯೂಸ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ವೆರಿ ಬ್ಯಾಡ್ ಫಾರ್ ಸೊಸೈಟಿ.